ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಗುರುವಾರ, ರಾಯರವಾರ. ಬನ್ನಿ, ಇವತ್ತು ನಾನು ಏನು ನಾಷ್ಟ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇವತ್ತು ನನಗೆ ಜನರು ನೋಡಿ ಫ್ರೆಂಡ್ಸ್, ಇಡ್ಲಿ ಎಷ್ಟು ಚೆನ್ನಾಗಿ ಉಕ್ಕಿ ಬಂದಿದೆ ನೋಡಿ. ಈಗ ಅದಕ್ಕೆ ಫ್ರೆಂಡ್ಸ್ ನಾನು ಸಾಲ್ಟ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್, ತೋರಿಸ್ತೀನಿ. ಸಾಲ್ಟ್ ಹಾಕಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ನಿಮಗೆ ಗೊತ್ತು, ನಾನು ಯಾವಾಗಲೂ ರೆಡಿಯಾಗಿರುತ್ತೆ ಅದು ರವೆ. ಅದಕ್ಕೆ ಏನಿಲ್ಲ ಫ್ರೆಂಡ್ಸ್, ಉದ್ದಿನಬೇಳೆ ಮತ್ತು ಸ್ವಲ್ಪ ರೈಸ್ ಇದ್ದರೆ ರೈಸು. ನಾನು ಬೇರೆ ಯಾವ ಅವಲಕ್ಕಿ ಅದು ಯಾವುದೇ ಇಡ್ಲಿಗೆ ಹಾಕಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಉಕ್ಕಿದೆ ಅಷ್ಟೇ ಫ್ರೆಂಡ್ಸ್. ಬೇಕಿದ್ದರೆ ನೀವು ಒಂಚೂರು ಸಕ್ಕರೆ ಹಾಕೋಬೋದು. ನಾನು ಒಂದೊಂದ್ಸಲ ಸಕ್ಕರೆನ ಹಾಕ್ತೀನಿ ಫ್ರೆಂಡ್ಸ್. ಬನ್ನಿ, ಒಂದು ಅರ್ಧ ಸ್ಪೂನ್ ಸಕ್ಕರೆನ ಹಾಕೋಣ. ಫ್ರೆಂಡ್ಸ್, ನಾನು ಇವಾಗ ಒಂದು 6:30 ಹಂಗಿದ್ದೆ. ನಂದು ಇವತ್ತು ಜನರಲ್ ಶಿಫ್ಟು. ನೋಡಿ ಫ್ರೆಂಡ್ಸ್, ಒಂದು ಸ್ಪೂನ್ ಸಕ್ಕರೆನ ಹಾಕ್ತಾಯಿದ್ದೀನಿ. 2 ನಿಮಿಷ ಬಿಟ್ಟರೆ ಸಾಕು, ಸಕ್ಕರೆ ಕರ್ಗೋಗುತ್ತೆ ಫ್ರೆಂಡ್ಸ್. ಸಕ್ಕರೆ ಏನಕ್ಕೆ ಹಾಕೋದು ಅಂದರೆ ಅದು ಹುಳಿ ಬಂದಿದ್ರೂ ಇದಾಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಈ ಥರ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಹಿಟ್ಟನ್ನ ಈ ಹದದಲ್ಲೇ ಮಾಡ್ಕೋಬೇಕು, ನೀರು ಹಾಕ್ಬಾರ್ದು. ಯಾಕೆ ಗೊತ್ತಾ? ಆವಾಗ ಅದು ಇಡ್ಲಿ ಒಂಥರ ನೀರು ಬಿಟ್ಕೊಳ್ಳಲ್ಲ ಫ್ರೆಂಡ್ಸ್. ಇದೆ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು 2 ನಿಮಿಷ ಅದು ಮೇಲಿ ಅಷ್ಟರಲ್ಲಿ ಫ್ರೆಂಡ್ಸ್. ನೋಡಿ, ಇಡ್ಲಿ ಪಾತ್ರೆ ಒಳಗಡೆಗೆ ನಾನು ಯಾವಾಗಲೂ ನೋಡಿ ಫ್ರೆಂಡ್ಸ್, ಇಡ್ಲಿ ಪಾತ್ರೆ ಈ ಥರ ಕಪ್ಪಾಗಿರುತ್ತೆ ಅಂದ್ಕೊಳ್ಳಿ. ಇದು ಏನು ಕಪ್ಪಾಗಿದೆ ಅಂದರೆ ಫ್ರೆಂಡ್ಸ್, ನಮ್ಮನೇಲಿ ಸಿಲಿಂಡ್ರು ನೀರು ಕಾಯಿಸ್ಕೊತೀವಲ್ಲ, ಆ ಸಿಲಿಂಡ್ರ್ ಖಾಲಿ ಆದಾಗ ನಾವು ಒಂದು ವೀಕ್ ನೀರು ಕಾಯಿಸಿದ್ದೀವಿ. ಅದಕ್ಕೋಸ್ಕರನೇ ಇದು ಈ ಥರ ಕಪ್ಪಾಗಿದೆ. ಏನಿಲ್ಲ ಫ್ರೆಂಡ್ಸ್, ಅದಕ್ಕೆ ಈಜಿ ಮೆಥಡು. ಈ ಥರ ಯಾವುದಾದ್ರೂ ಕಟ್ ಮಾಡಿ ಇಟ್ಟಿರ್ತೀವಲ್ಲ, ಹಳೇದು ಲೆಮೆನು ಫ್ರೆಂಡ್ಸ್, ನಾನು ಯಾವಾಗಲೇ ಕಟ್ ಮಾಡಿದ್ರು ಇದನ್ನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಇದು 2 ಹಾಕಿದ್ರೆ ಸಾಕು ಫ್ರೆಂಡ್ಸ್, ಇನ್ನೇನು ಹಾಕೋ ಆಗಿಲ್ಲ. ಅದು ಪೂರ್ತಿ ಕ್ಲಿಯರ್ ಆಗಿಬಿಡುತ್ತೆ, ಒಂಚೂರು ಇರೋಲ್ಲ ಇಡ್ಲಿ ಅದರಲ್ಲಿದೆ. ಇನ್ನು ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಇಡ್ಲಿಗೆ ನೆನ್ನೆ ಚೆನ್ನಾಗಿ ಎಳೆಯದಾಗಿತ್ತು ಬದನೆಕಾಯಿ, ಅದಕ್ಕೆ ತಂದಿದ್ದೆ. ಬದನೆಕಾಯಿ ಮತ್ತು ಕ್ಯಾರೆಟು, ಒಂದು ಅರ್ಧ ಕ್ಯಾಪ್ಸಿಕಮ್ ಇತ್ತು ಅದು, ಮತ್ತು ಇಷ್ಟು ಬೀನ್ಸ್ ಹಾಕಿ ಫ್ರೆಂಡ್ಸ್ ನಾನು ಪಲ್ಯ ಮಾಡಿ, ಟೈಮ್ ಇದ್ದರೆ ಸ್ವಲ್ಪ ಚಟ್ನಿ ಮಾಡ್ತೀನಿ. ನಾನು 8 ಗಂಟೆಗೆಲ್ಲ ಡ್ಯೂಟಿಗೆ ಹೋಗಬೇಕು. ಇನ್ನೂ ಸ್ವಲ್ಪ ರಾತ್ರಿ ಬಜ್ಜಿ ಮಾಡಿದ್ದೆ, ಆ ರೈಸ್ ಐತೆ. ಇನ್ನು ಫ್ರೆಂಡ್ಸ್, ಇಷ್ಟು ಪಾತ್ರೆ ಇದೆ, ಅದನ್ನು ವಾಶ್ ಮಾಡಬೇಕು. ಇದು ಆಯಲ್ ಕಾಯ್ದಿರೋದು ತೆಗ್ದಿಡಬೇಕು ಫ್ರೆಂಡ್ಸ್. ಮಳೆ ಅಷ್ಟೊಂದು ಬರ್ತಾಯಿದೆ. ಇವಾಗ ಕಾಫಿ ಇಡಬೇಕು ಫ್ರೆಂಡ್ಸ್. ಇನ್ನು ಬನ್ನಿ, ನೀರು ಕಾಯಕ್ಕಿಟ್ಟಿದ್ದೀನಿ, ಅದನ್ನು ಆಫ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಡ್ಲಿ ಹಿಟ್ಟು ಈ ಥರ ಚೆನ್ನಾಗಿ ಬರುತ್ತೆ ಇಡ್ಲಿ. ತೋರಿಸ್ತೀನಿ ಅದನ್ನು ಫ್ರೆಂಡ್ಸ್, ನಂದು ಇಡ್ಲಿ ಯಾವ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಇಡ್ಲಿ ಪಾತ್ರೆಗೆ ರೆಡಿ ಮಾಡ್ಕೊಳ್ಳೋಣ. ನಮಗೆ ಫ್ರೆಂಡ್ಸ್ ತಟ್ಟೆ ಇಡ್ಲಿನೂ ಇದೆ. ನಾನು ಯಾವಾಗಲೂ ಇದನ್ನೇ ಬಿಡ್ತೀನಿ, ಯಾವಾಗಲೂ ಒನ್ ಟೈಮ್ ಅಪ್ರೂಪ ಫ್ರೆಂಡ್ಸ್. ನೋಡಿ, ಇದರಲ್ಲಿ ನಾನು ಇವಾಗ ತೊಗೊಂಡೆ ಸ್ವಲ್ಪ ಇಡ್ಲಿ ಪಾತ್ರೆಗೆ ಆಯಿಲ್ ಹಾಕೋಣ. ಬನ್ನಿ, ಟೋಟಲ್ ಫ್ರೆಂಡ್ಸ್ ಇದರಲ್ಲಿ 19 ಇಡ್ಲಿ ಬರುತ್ತೆ ನಮ್ಮದ್ರಲ್ಲಿ. ಇನ್ನೇನು ನೀರು ಕಾಯ್ತಾ ಇದೆ. ಇನ್ನು ಫ್ರೆಂಡ್ಸ್, ನಾನು ಫಿಶ್ ಫುಡ್ ಹಾಕಬೇಕು, ಕಾಫಿ ಇಡಬೇಕು, ಪಲ್ಯ ಕಟ್ ಮಾಡ್ಕೋಬೇಕು. ಅಷ್ಟರಲ್ಲಿ ಮೇಲೆ ಹೋಗಿ ಫ್ರೆಂಡ್ಸ್, ಎಷ್ಟೊಂದು ಮಳೆ ಬರ್ತಾಯಿದೆ ಗೊತ್ತಾ? ನಾವೆಷ್ಟು ಮಳೆ ಇಲ್ಲ ಅಂತಿದ್ದೋ ಅಷ್ಟು ಮಳೆ ಬಂದೋಯ್ತು ಬೆಂಗಳೂರು. ಅಷ್ಟು ಮಳೆ ಬಂದಿದೆ ಫ್ರೆಂಡ್ಸ್. ಬನ್ನಿ, ಇವಾಗ ಇಡ್ಲಿ ಪ್ಲೇಟ್ಗೆ ಇಡ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನೋಡಿದ್ರೆ ಫ್ರೆಂಡ್ಸ್, ಈ ಥರ ನಾನು ಎಲ್ಲ ಪ್ಲೇಟ್ಗೂ ಬಿಟ್ಟಿರ್ತೀನಿ. ಇನ್ನೊಂದು ಸ್ವಲ್ಪನೇ ನೀರು ಕಾಯಬೇಕು.
2 ಪ್ಲೇಟ್ ಆಯಿತು ಫ್ರೆಂಡ್ಸ್. ಇನ್ನೊಂದು ಪ್ಲೇಟ್ ಬಿಡೋಣ. ಓಪನ್ ಮಾಡೋ ತೆಂಗಿನಕಾಯಿ ಖಾಲಿ ಆಗೈತೆ ಫ್ರೆಂಡ್ಸ್. ಇವಾಗ ಹೊಡ್ಕೋಬೇಕು. ಏನು ಇವಾಗ ಮಳೆ ಸ್ವಲ್ಪ ಕಮ್ಮಿ ಆಗಿದೆ ಫ್ರೆಂಡ್ಸ್, ನಿಂತಿದೆ. ಹೋಗೋ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ನೋಡಿದ್ರೆ ಫ್ರೆಂಡ್ಸ್, ನಾನೆಲ್ಲ ಪ್ಲೇಟ್ಗೂ ಇಡ್ಲಿನ ಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು 5 ಇಡ್ಲಿದು. ಇದು ಬಂದು ಸೇಮ್ 7, ಇದು ಬಂದು ಸೇಮ್ 7. ಇನ್ನು ಇಷ್ಟು ಇಡ್ಲಿ ಇಟ್ಟಿದೆ, ಅದನ್ನೆಲ್ಲ ನಾನು ಖಾಲಿ ಮಾಡಿಬಿಡ್ತೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಇಡ್ಲಿದು ನೀರು ಈ ಥರ ಹಾಕಬೇಕು ನಾವು, ಲೆಮನ್ದು. ನೋಡಿ ಫ್ರೆಂಡ್ಸ್, ಇವಾಗ ಹೊಗೆ ಬರ್ತಾಯಿದೆ. ಒಂದೊಂದು ಇಡ್ಲಿ ಪ್ಲೇಟ್ನ ಇಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಸಾಕಿಷ್ಟು ಕಾಯಿದ್ರೆ ಅದೇ ಆಮೇಲೆ ಹೆಂಗೂ ಬೆಂದೇ ಬೇಯ್ತಲ್ಲ. ನೋಡಿ ಫ್ರೆಂಡ್ಸ್, ನಾನು ಒಂದೊಂದಾಗೇ ಇಡ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, 2 ಇಟ್ಟಿದ್ದೀನಿ. ಮೂರಾಯಿತು. ನಂದು ಸಿಲ್ವರ್ದೆ ಫ್ರೆಂಡ್ಸ್. ಫಸ್ಟೊಂದು ನಂದು ಸ್ಟೀಲ್ ಕುಕ್ಕರ್ ಇತ್ತು ಇಡ್ಲಿದು, ಅದು ಹೋಗ್ಬಿಡ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಮುಚ್ಚಿದ್ದೀನಿ, ಟೈಟಾಗಿ ಮುಚ್ಚಿದ್ದೀನಿ. ಬನ್ನಿ ಈಗ ಮೇಲೋಗಿ ನಂದು ಯೂನಿಫಾರ್ಮ್ ತರಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇಡ್ಲಿ ಬೇಯ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ನೀರು ಯಾವ ರೀತಿ ಮಳೆ ಏನು ಸದ್ಯಕ್ಕಷ್ಟು ನಿಂತಿದೆ. ಬಾಗಿಲಿಗೆಲ್ಲ ಹೋಗ್ಬಿಡ್ತಿದೆ. ಬನ್ನಿ ನೋಡಿ ಫ್ರೆಂಡ್ಸ್, ಸ್ಟೇರ್ ಕೇಸಲ್ಲಿ ಯಾಕೆ ಮೇಲೆ ಹೋಗ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ನಾನು ಬರೋದು ಸಾಯಂಕಾಲ. ಇನ್ನು ಯೂನಿಫಾರ್ಮು ಫುಲ್ ನೆಂದೋಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ನೋಡಿ ಯಾವ ರೀತಿ ನೀರು ನಿಂತಿದೆ ನಮ್ಮ ಮೇಲೆ. ಎಷ್ಟೊಂದು ಬಟ್ಟೆ ಎಲ್ಲ ಒಣಗಾಕಿದೆ, ಆದರೆ ಈಗ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಈ ಥರ ಆಗಿದೆ. ನಾನು ಇದು ಮಾತ್ರ ಎತ್ಕೋತೀನಿ. ಇನ್ನು ಬನ್ನಿ ಫ್ರೆಂಡ್ಸ್, ಶಂಖ ಪುಷ್ಪ ನಿಮಗೆ ಗೊತ್ತಲ್ಲ, ನಾನು ಡೈಲಿ ಕುಯ್ಕೊಳಕ್ಕೆ ಬರ್ತೀನಿ ಅಂತ. ನೋಡಿ ಎಷ್ಟೊಂದು ಬಿಟ್ಟಿದೆ. ಆಹಾ, ಮಳೆಗೆಲ್ಲ ಬಿಟ್ಟಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೇಲೆಲ್ಲ ಬಿಟ್ಟಿದೆ. ಇವತ್ತು ಇದಕ್ಕೊಂದು ಸ್ಟಿಕ್ಕನ್ನ ಇಡಬೇಕು ಫ್ರೆಂಡ್ಸ್. ಒಂದು 10 ಹೂವು ಬಿಟ್ಟಿದೆ, ಇನ್ಯಾವುದು ಬಿಟ್ಟಿಲ್ಲ ಫ್ರೆಂಡ್ಸ್. ಬನ್ನಿ, ಇವಾಗ ನಾನು ಯೂನಿಫಾರ್ಮ್ ಮಾತ್ರ ಎತ್ಕೋತೀನಿ ಫ್ರೆಂಡ್ಸ್. ಡೈಲಿ ಪ್ಯಾಂಟ್ ಈ ಮಳೆದು ಹೇಳೋಕ್ಕಾಗಲ್ವಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಯೂನಿಫಾರ್ಮ್ ಬಟ್ಟೆನ ನಾನು ಎತ್ಕೊಬಿಡ್ತೀನಿ. ನೋಡಿ ಎಲ್ಲ ಕಡೆ ನೀರು ನಿಂತಿದೆ ಫ್ರೆಂಡ್ಸ್. ಅದಕ್ಕೆ ನೋಡಿ ನಾನು ಪ್ಯಾಂಟ್ ಮಾತ್ರ ಎತ್ಕೊತಾ ಇದ್ದೀನಿ. ಮಳೆ ಅಂತೂ ಹೇಳೋಕ್ಕಾಗಲ್ವಲ್ಲ ಫ್ರೆಂಡ್ಸ್. ನೋಡಿ, ಇನ್ನು ಬದನೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಬದನೆಕಾಯಿ ಎಳೆದಿರುತ್ತಲ್ಲ ಫ್ರೆಂಡ್ಸ್, ಆವಾಗಲೇ ನಾವು ಪಲ್ಯ ಮಾಡಿಬಿಡಬೇಕು. ತುಂಬ ಟೇಸ್ಟಿ ಇರುತ್ತೆ, ಚೆನ್ನಾಗೂ ಇರುತ್ತೆ. ಇನ್ನು ಫ್ರೆಂಡ್ಸ್ ನೋಡಿ, ಕ್ಯಾರೆಟ್ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಕ್ಯಾರೆಟ್ನ ಸ್ವಲ್ಪನೇ ಹಾಕ್ಕೊಳ್ಳೋಣ ಬನ್ನಿ. ಇನ್ನು ಕಾಫಿ ಇಡಬೇಕು ಫ್ರೆಂಡ್ಸ್. ಕಾಫಿ ಕುಡಿದು ನಾನು ಸ್ನಾನ ಮಾಡಿ ಪೂಜೆ ಮಾಡೋದು. ನಾನು ಪಲ್ಯ 5 ನಿಮಿಷಕ್ಕೆ ಬೆಂದ್ಬಿಡುತ್ತೆ, ಕುಕ್ಕರಲ್ಲಿ ಹಾಕ್ತೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಕ್ಯಾಪ್ಸಿಕಮ್ ಇಟ್ಟಿದ್ನಲ್ಲ, ಅದನ್ನು ಅಷ್ಟೆಲ್ಲ ಹಾಕಲ್ಲ, ಸ್ವಲ್ಪನೇ ಹಾಕ್ತೀನಿ. ಏನೋ ಫ್ರೆಂಡ್ಸ್, ಸ್ವಲ್ಪ ಮಳೆ ನಿಂತಿದೆ. ಇನ್ನು ಫ್ರೆಂಡ್ಸ್, ಬೀನ್ಸು ಅದನ್ನು ಕಟ್ ಮಾಡ್ಕೊಳ್ಳೋಣ ಬನ್ನಿ. ಪಲ್ಯಕ್ಕೆ ನಾನೇನು ಇವಾಗ ರುಬ್ಬಿ ಹಾಕಲ್ಲ ಫ್ರೆಂಡ್ಸ್. ಕುಕ್ಕರಲ್ಲಿ ಕೂಗಿದ ತಕ್ಷಣವೇ ಒಗ್ಗರಣೆ ಮಾಡಿ
ಹಾಗೆ ಸಾಂಬಾರು ಪುಡಿನ ಹಾಕ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಬೀನ್ಸನ್ನ ಕಟ್ ಮಾಡ್ಕೊತಾಯಿದ್ದೀನಿ. ಇನ್ನು ಒಂದೇ ಒಂದು ಟೊಮೊಟೊ. ಚಟ್ನಿನೂ ರುಬ್ತೀನಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಪಲ್ಯಕ್ಕೆ ಕಮ್ಮಿ ಹಾಕ್ತಾಯಿದ್ದೀನಿ. ಇನ್ನು ಫ್ರಿಜ್ಜೆಲ್ಲ ಹಾಲು ತಂದಿಲ್ಲ ಫ್ರೆಂಡ್ಸ್. ಇನ್ನು ಇಷ್ಟು ತರಕಾರಿ ಇದೆ, ಫ್ರಿಜ್ಜಿಗೆ ಇಡ್ತೀನಿ ಫ್ರೆಂಡ್ಸ್. ಇನ್ನು ಒಂದೇ ಒಂದು ಟೊಮೊಟೊನ ಕಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ನೋಡಿ, ಇದೇನಂದ್ರೆ ಚಿಕ್ಕ ಕುಕ್ಕರು. ಬನ್ನಿ ಈಗ ಅದರೊಳಗಡೆ ನಾನು ಕಟ್ ಮಾಡಿರೋಂಥ ತರಕಾರಿನೆಲ್ಲ ಹಾಕೋಣ. ಆಲೂಗೆಡ್ಡೆ ತರಬೇಕಿತ್ತು, ಮಳೆ ನೋಡಿದ್ರೆ ಫ್ರೆಂಡ್ಸ್ ಅಂಗಡಿಗೆ ಹೋಗೋಕ್ಕಾಗಲ್ಲ, ನಾನು ಇವಾಗ ಹೋಗಲ್ಲ. ಇನ್ನೇನು ಈ ಕಡೆ ಇಡ್ಲಿನೂ ಬೇಯಿತು. ನೋಡಿ ಫ್ರೆಂಡ್ಸ್, ಅರ್ಧ ಟೊಮೊಟೊ ಹಾಕಿದ್ದೀನಿ. ಇವಾಗ ನೀರು ಹಾಕಿದ್ರೆ ನೀರು ಸ್ವಲ್ಪನೇ ಹಾಕಿದ್ದೀನಿ ಫ್ರೆಂಡ್ಸ್. ಆಯಿಲ್ನ ಬಿಟ್ಕೋಬೇಕು. ಕುಕ್ಕರ್ ಮುಚ್ಚಿಗೆ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಮುಚ್ಚಳ ಹಾಕ್ತೀನಿ. ನಾನು ಅದಕ್ಕೆ ಏನೂ ಹಾಕಲ್ಲ, ಹಾಗೆಯೇ ಇದು ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ನಾನು ಒಂದೇ ಒಂದು ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ ಪಲ್ಯಕ್ಕೆ. ಇದು ಹಸಿದು ಬಿಡಿಸಿಟ್ಟಿದ್ದೀನಿ. ವಿಷಲ್ ಆಯಿತು ಪಲ್ಯ ಜೊತೆ ಆಫ್ ಮಾಡೋಣ. ಇನ್ನು ಫ್ರೆಂಡ್ಸ್, ಈ ಕಡೆ ನೋಡಿ ಇಡ್ಲಿ, ಬಿಸಿ ಬಿಸಿ ಇಡ್ಲಿನೂ ಬೆಂದಾಯಿತು. ಅದನ್ನು ಇವಾಗ ಇಳಿಸೋಣ ಬನ್ನಿ. ಇಡ್ಲಿ ಕೆಳಗಡೆ ಅದು ಆರಲಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬೆಂದಿದೆ. ಪಲ್ಯನೂ ಸ್ವಲ್ಪ ಹೂ ಇದೆ. ನೋಡಿದ್ರೆ ಫ್ರೆಂಡ್ಸ್, ಇಡ್ಲಿ ಎಷ್ಟು ಚೆನ್ನಾಗಿ. ಇವಾಗಲೇ ಒಂದು ಕಾಯಿನ ನಾನು ಹೊಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಇಡ್ಲಿ ಆರ ತನಕ ಫ್ರೆಂಡ್ಸ್ ನಾನು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಇಡ್ಲಿ ಬಂದಿದೆ. ಅದು ಎಷ್ಟು ಸಾಫ್ಟಾಗಿ. ಬನ್ನಿ ಫಿಶ್ಗೆ ಫುಡ್ ಹಾಕ್ಬಿಟ್ಟು ಬರೋಣ ಫ್ರೆಂಡ್ಸ್. ನೋಡಿ ನಮ್ಮನೆ ಫಿಶ್ ನೋಡಿ ಫ್ರೆಂಡ್ಸ್. ಇವಾಗ ಅದು ನಾನು ಬಂದರೆ ಸಾಕು, ಎಲ್ಲ ಮುಂದೆ ಬರುತ್ತೆ. ಅದು ದಪ್ಪ ಕಾಳದು ಫಿಶ್ ಫುಡ್ಡು ಖಾಲಿಯಾಗಿದೆ ಫ್ರೆಂಡ್ಸ್. ಅದಕ್ಕೆ ಈಗ ಚಿಕ್ಕ ಫಿಶ್ ಒಂದೈತೆ ನಮ್ಮ ಮನೇಲಿ, ಅದ್ರದ್ದೇ ಹಾಕ್ತಾಯಿದ್ದೀನಿ. ಅದು ತೋರಿಸಿದ್ದೀನಿ ನಿಮಗೆ, ಆಪಲ್ ಇದ್ರದ್ದು. ನೋಡಿ ಫ್ರೆಂಡ್ಸ್, ಇವಾಗ ಫುಡ್ ಹಾಕ್ತಾಯಿದ್ದೀನಿ. ಎಲ್ಲ ಯಾವ ಥರ ಮುಂದೆ ಬರುತ್ತೆ ನೋಡಿ. ಚಿಕ್ಕದಕ್ಕೊಂದು ಸ್ವಲ್ಪ ಹಾಕ್ಬಿಟ್ಟು ಬರೋಂತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನು ಫ್ರೆಂಡ್ಸ್ ಇಡ್ಲಿ ಎಲ್ಲ ಇವಾಗ ತೆಗೆದು ಹಾಟ್ ಬಾಕ್ಸ್ಗೆ ಹಾಕಬೇಕು. ಈ ರೀತಿ ನೀರು ಇಟ್ಕೊಂಡಿರ್ಬೇಕು ಇಡ್ಲಿ ಪಾತ್ರೆಗೆ ಫ್ರೆಂಡ್ಸ್. ಇವಾಗ ನಾನು ಇಡ್ಲಿಗೆ ಇನ್ನೊಂದು ಸುತ್ತು ಇಡ್ಲಿನ ಬಿಟ್ಟು ಆಮೇಲೆ ಫ್ರೆಂಡ್ಸ್ ನಂದು ಸ್ನಾನ ಪೂಜೆ ಎಲ್ಲ. ಬನ್ನಿ ಇವಾಗ ತೆಗೆದಿದ್ದಾನೆ. ಹಾಟ್ ಬಾಕ್ಸ್ಗೇನು ಹಾಕಲ್ಲ ಫ್ರೆಂಡ್ಸ್, ಸ್ವಲ್ಪ ಇಡ್ಲಿ ಆರಬೇಕಲ್ಲ, ಇದೊಂದು ಪಾತ್ರೆಗೇ ಹಾಕ್ತೀನಿ. ಇಡ್ಲಿ ತೆಗಿಯೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ಇಡ್ಲಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನಿಮ್ಮ ಮುಂದೆನೇ ತೆಗ್ದಿದ್ದೀನಿ. ನೋಡಿ ಫ್ರೆಂಡ್ಸ್, ತೆಗಿಯೋಣ ಬನ್ನಿ.
ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲೂ ಅಂಟಿಲ್ಲ ಇಡ್ಲಿ, ಫುಲ್ ನೀಟಾಗಿ ತೆಗ್ದಿದ್ದೀನಿ ಫ್ರೆಂಡ್ಸ್. ನೋಡಿ ನಂದು ಆಲ್ರೆಡಿ ಪೂಜೆ ಆಯಿತು. ನೆನ್ನೆ ಹೂವು ಮುಡಿಸಿದ್ದೀನಿ ಫ್ರೆಂಡ್ಸ್, ಅದು ತೆಗ್ದಿಲ್ಲ, ಇನ್ನೂ ಬಾಡಿಲ್ಲ. ಬನ್ನಿ ಈಗ ನಂದು ಪಲ್ಯ ಎಲ್ಲ ರೆಡಿ ಆಗೈತೆ, ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಪಲ್ಯಕ್ಕೆ ನಾನು ಏನೂ ಹಾಕಿಲ್ಲ, ಮಾಮೂಲಿ ತರಕಾರಿ ಹಾಕಿ ಸ್ವಲ್ಪ ಸಾಂಬಾರು ಪುಡಿನ ಹಾಕಿ ತೆಂಗಿನಕಾಯಿನ ತುರ್ದು ಹಾಕಿದ್ದೀನಿ, ಬದನೆಕಾಯಿ ಮತ್ತು ಕ್ಯಾರೆಟು ಬೀನ್ಸದು ಪಲ್ಯನೂ ರೆಡಿ ಆಯಿತು. ಇನ್ನು ಈ ಕಡೆ ಇಡ್ಲಿ ರೆಡಿ ಆಗಿದೆ, ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಸದ್ಯ ಮಳೆ ನಿಂತಿದೆ ಫ್ರೆಂಡ್ಸ್. ನೋಡಿ ಇಡ್ಲಿ ರೆಡಿಯಾಗಿದೆ. ಅಲ್ಲಿ ಇನ್ನೂ ತಪ್ಪಲಿನ ಸ್ವಲ್ಪ ಇದೆ ಫ್ರೆಂಡ್ಸ್, ನಾನು ಅದನ್ನು ಇನ್ನೂ ತೆಗ್ದಿಲ್ಲ, ಅದು ಹಂಗೆ ಇರಲಿ. ನೋಡಿದ್ರಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ಬೆಂಗಳೂರಲ್ಲಿ ಫುಲ್ ಮಳೆ ನಿನ್ನೆಯಿಂದ, ನಿಮಗೆ ಗೊತ್ತು. ಇನ್ನು ಫ್ರೆಂಡ್ಸ್, ಇವತ್ತು ನನ್ನ ಮನೇಲಿ ನಾಷ್ಟ ಇಡ್ಲಿ, ನಾನೇ ಒಂದು ಮುರಿದಿದ್ದೆ ಫ್ರೆಂಡ್ಸ್ ಆವಾಗಲೇ ವೀಡಿಯೋ ಮಾಡುವಾಗ. ಇಡ್ಲಿ ಮತ್ತು ಬದನೆಕಾಯಿ, ಬೀನ್ಸು, ಕ್ಯಾರೆಟ್ದು ಪಲ್ಯ ಮಾಡಿದ್ದೀನಿ ಫ್ರೆಂಡ್ಸ್. ಹಸಿದು ಸ್ವಲ್ಪ ಬಿಡಿಸಿ ಇಟ್ಟಿದ್ದೀನಿ. ಬನ್ನಿ ಇದನ್ನು ಈ ತೆಂಗಿನಕಾಯಿನ ಫ್ರಿಜ್ಜಲ್ಲಿ ಚಟ್ನಿ ಮಾಡೋಕ್ಕೆ ಟೈಮ್ ಆಯಿತು. ಆಲ್ರೆಡಿ ನಂದು ಪೂಜೆನೂ ಆಗೋಯಿತು. ಬಟ್ಟೆ ಮಿಷನ್ಗೆ ಹಾಕಿದ್ದೀನಿ, ಅದು ವಾಶ್ ಆಗ್ತಾ ಇದೆ. ಓಕೆ ಫ್ರೆಂಡ್ಸ್, ಇದೇ ಅದು ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.